ಖಾಸಗಿ ಶಾಲೆಗೆ ಅವೈಜ್ಞಾನಿಕ ಆಸ್ತಿ ತೆರಿಗೆಯನ್ನ ವಿಧಿಸಿದ ಬನ್ನೇರುಘಟ್ಟ ಪಿಡಿಒ ರಮೇಶ್ ವಿರುದ್ಧ ಕೋರ್ಟ್ ಮೊರೆ ಹೋಗಲು ಶಾಲೆ ನಿರ್ಧಾರವನ್ನ ಮಾಡಿದೆ. ಖಾಸಗಿ ಶಾಲೆಗೆ ಅವೈಜ್ಞಾನಿಕವಾದ ಆಸ್ತಿ ತೆರಿಗೆಯನ್ನ ವಿಧಿಸಿದ್ದಾರೆ ಬನ್ನೇರುಘಟ್ಟ ಪಿಡಿಒ. ಈಗ ಪಿಡಿಒ ರಮೇಶ್ ವಿರುದ್ಧ ಕೋರ್ಟ್ ಮೊರೆ ಹೋಗಲಿಕ್ಕೆ ಶಾಲಾ ಆಡಳಿತ ಮಂಡಳಿ ಸಿದ್ಧವಾಗಿದೆ. ಪಿಡಿಒ ಕಿರುಕುಳಕ್ಕೆ ಬೇಸತ್ತು ಖಾಸಗಿ ಶಾಲೆ ಮುಖ್ಯಸ್ಥ ರಾಹುಲ್ ಈ ನಿರ್ಧಾರಕ್ಕೆ ಬಂದಿರುವಂತದ್ದು. ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ ದೂರನ್ನ ದಾಖಲಿಸಲಾಗಿದೆ. ಅವೈಜ್ಞಾನಿಕ ಆಸ್ತಿ ತೆರಿಗೆ ಕಟ್ಟುವಂತೆ ಶಾಲಾ ಆಡಳಿತ ಮಂಡಳಿಗೆ ಕಿರುಕುಳವನ್ನ ನೀಡ್ತಾ ಇದ್ರಂತೆ ಇವರು. ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ 3 ಬಾರಿ ನೋಟಿಸ್ ಅನ್ನ ನೀಡಿರುವಂತದ್ದು. ಶಾಲೆ ಸೀಸ್ ಮಾಡಿಸುವುದಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪಿಡಿಒ ರಮೇಶ್. ಇವರ ಈ ಕಾಟಕ್ಕೆ ಬೇಸತ್ತು ಈಗ ರಮೇಶ್ ಕೋರ್ಟ್ ಮೊರೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ. ಬನ್ನೇರುಘಟ್ಟದಲ್ಲಿರುವಂಥ ಬ್ಲೂಮಿಂಗ್ ಶಾಲೆಗೆ ಏನು ತೆರಿಗೆ ಕಟ್ಟೋದಕ್ಕೆ ಆ ಶಾಲಾ ಆಡಳಿತ ಮಂಡಳಿ ಸಿದ್ಧ ಇದ್ದರೂ ಕೂಡ ಅಲ್ಲಿನ PDO ರಮೇಶ್ ಅವರು ಟಾರ್ಚರನ್ನು ಕೊಡ್ತಾ ಇರುವಂಥದ್ದು. ಯಾಕೆಂತಂದರೆ ಆ ಒಂದು ಟ್ಯಾಕ್ಸನ್ನು ಏನು ಕಾನೂನಲ್ಲಿ ಎಷ್ಟಿದೆ ಅಷ್ಟನ್ನು ಟ್ಯಾಕ್ಸ್ ಕಟ್ಸ್ಕೊಳ್ಳೋದೆ ಸುಮಾರು 3 ಬಾರಿ ಬೇರೆ ಬೇರೆ ಅಮೌಂಟ್ಗಳನ್ನು ಹಾಕಿ ನೋಟಿಸ್ ಕೊಟ್ಟಿರುವಂಥದ್ದು. ಹೀಗಾಗಿ ನಾವು ಟ್ಯಾಕ್ಸ್ ಕಟ್ಟೋದಕ್ಕೆ ರೆಡಿ ಇದ್ದೀವಿ, ಆದರೆ ಇವ್ರು ಕೊಟ್ಟಿರೋ ಅಮೌಂಟ್ಗೂ ನಾವು ಕಟ್ಟೋ ಟ್ಯಾಕ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂಥ ರಾಹುಲ್ ಅವರು ಇದ್ದಾರೆ, ಬನ್ನಿ ಕೇಳೋಣ. ಸರ್ ಹೇಳಿ, ಈಗ ಏನು ತೊಂದರೆ ಕೊಡ್ತಾ ಇದ್ದಾರೆ PDO ಅವರು? ತುಂಬಾ ನಮಗೆ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿದೆ. ಆದಷ್ಟು ಬಿಕಾಸ್ ಸತತವಾಗಿ ನಾವು ಮಕ್ಕಳಿಗೆ ಲೈಕಿನ ಒಂದು ಎಡ್ಯುಕೇಷನ್ನ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಇಡೀ ಊರಿಗೆ ಗೊತ್ತಿದೆ ಬನ್ನೇರುಘಟ್ಟದಲ್ಲಿ ಒಂದು ಬ್ಲೂಮಿಂಗ್ ಫ್ಲವರ್ ಶಾಲೆ ಒಂದು ಯಾವ ಮಟ್ಟದಲ್ಲೇ ಮಕ್ಕಳಿಗೆ ಲೈಕಿನೋ ನಾವು ಭವಿಷ್ಯ ಕೊಡ್ತಾ ಇದ್ದೀವಿ ಅಂತ ರಿಸಲ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆದರೆ ಈ ಟ್ಯಾಕ್ಸ್ ವಿಚಾರ ಬಂದಾಗ ಕಳೆದ 2023ಲಿಂದ ಬಂದು ಇವರು ನನಗೆ ಟ್ಯಾಕ್ಸ್ ಕಟ್ಟಿ ಅಂತ ಒಂದು 3 ಟೈಮ್ ಡಿಫ್ರೆಂಟು ವ್ಯಾಲ್ಯೂಯೇಷನ್ಸ್ ಕೊಟ್ಟಿದ್ದಾರೆ. ಒಂದು ವ್ಯಾಲ್ಯೂಯೇಷನ್ ಬಂದು 18 ಲಕ್ಷದ್ದು, ಇನ್ನೊಂದು ವ್ಯಾಲ್ಯೂಯೇಷನ್ ಬಂದು 15 ಲಕ್ಷದ್ದು, ಈ ಕಳೆದ ಬಾರ ಬಂದು ಇವಾಗ 8 ಲಕ್ಷ ಚಿಲ್ಲರೆ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತಿರುಗಿ ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ, ಆದರೆ ನಾವು 2 ಸಾರಿ ನಾವು ಅವರಿಗೆ ಮನವಿ ಕೊಟ್ಟಾಗೂ ಅವ್ರ ಮನವಿ ಲೈಕಿನೂ 2 ಸಾರಿ ಮನವಿದು ಉತ್ತರ ಲೈಕಿನೂ ನೀವು ತಿರ್ಗಾ ನಮಗೆ ಕೊಡಿ ಅಂತ ಕೇಳಿದರು. ನಾವು ಕೊಟ್ಟಾಗೂ ಅವರು ಆದ್ರೂ ಸ್ಪಂದಿಸ್ತಾ ಇದ್ದಿಲ್ಲ ನಮಗೆ. ಒಂದು ವಿಷಯ ಏನಂದರೆ, ಹೋದಾಗೂ ಅಲ್ಲಿಗೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಯಾರೂ ರೆಸ್ಪಾನ್ಸಿಬಿಲಿಟಿಗೆ ತೊಗೊಂಡು ಅರ್ಜಿ ಹಾಕಿರೋದನ್ನ ತೊಗೊತಾ ಇಲ್ಲ. ನಿನ್ನೆನೂ ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ, ಆ ಅರ್ಜಿನೂ ತೊಗೊಳಕ್ಕೆ ರೆಡಿ ಇಲ್ಲ ಅವರು. ಇವತ್ತು ಒಂದು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿ ಹೋಗಿ ಕೊಡೋಕ್ಕೆ ಹೋದಾಗೂ ಅವರು ಲೈಕಿನೂ ಯಾರೂ ಇಲ್ಲ, ನಾವು 3 ಗಂಟೆಗೆ ಯಾರೂ ಆಫೀಸಲ್ಲಿ ಇಲ್ಲ ಅಂತಂದ್ರೆ. ಎಕ್ಸ್ಪರ್ಟ್ ಹತ್ರ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಅಮೌಂಟ್ ಬಂದಿದೆ ಸರ್? ಎಕ್ಸ್ಪರ್ಟ್ ಹತ್ರ ಕ್ಯಾಲ್ಕುಲೇಷನ್ ಮಾಡಿದಾಗ ಕಳೆದ ಟೋಟಲಿ ಬಂದು 2025-26ವರೆಗೂ ನಾವು 4 ಲಕ್ಷದ ಚಿಲ್ಲರೆ ಕಟ್ಟಬೇಕು ಅಂತ ಒಂದು ಮಾಹಿತಿ ಇದೆ ಸರಿ, ಟೋಟಲ್ ವ್ಯಾಲ್ಯೂಯೇಷನ್ ಅಂತ. ಆದರೆ ಈ ವರ್ಷದ್ದು ಒಂದು ಸೇರಿಸ್ಕೊಂಡ್ರೆ ಅದಕ್ಕೆ ಟೋಟಲ್ ಬರುತ್ತೆ. ಆದರೆ ವ್ಯಾಲ್ಯೂಯೇಷನ್ ಡಿಫ್ರೆಂಟ್ ಆದಾಗ ಸರ್, ನಮ್ದು ಇರೋದೇ 10 ಗುಂಟೆ ಜಮೀನಿಗೆ ಈ ಒಂದು ಪ್ರಾಪರ್ಟಿಗೆ ಟ್ಯಾಕ್ಸ್ ಏನು ಹಾಕಬೇಕಾಗಿರೋದು ಅದನ್ನು ಕರೆಕ್ಟಾಗಿ ಹಾಕ್ಕೊಟ್ರೆ ನಾವು ರೆಡಿ ಸಿದ್ಧವಾಗಿ ಇವಾಗಲೇ ಕಟ್ಟಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಪಂಚಾಯತಿಯಿಂದ ವಾಟರ್ ಸಪ್ಲೈ ಆ ಥರದ್ದು ಏನಾದರೂ ಫೆಸಿಲಿಟಿ ಕೊಟ್ಟಿದ್ದಾರೆ? ಯಾವುದೂ ಇಲ್ಲ. ವಾಟರ್ ಸಪ್ಲೈ ವಾಟರ್ದು ಬಂದು ಸುಮ್ಮನೆ ಅದನ್ನು ಅಮೌಂಟ್ ಹಾಕಿದ್ದಾರೆ. ಆ ತೆರಿಗೆನೂ ಒಂದೊಂದು ಸರ್ ರೂಲ್ಸ್ ಅಡಿನಲ್ಲಿ ಬಂದು ಒಂದು ಲೈಟನ್ನ ತೆರಿಗೆನೂ ನನಗೆ ಕಳೆದ ಒಂದು 3 ಇದರಲ್ಲಿ ವೇರಿಯೇಷನ್ ಹಾಕಿ ಒಂದು 13,000 ಒಂದು 18,000 ಏನೋ ಈ ಥರ ವೇರಿಯೇಷನ್ ಹಾಕಿದ್ದಾರೆ. ನನಗೆ ಎಕ್ಸಾಕ್ಟ್ಲಿ ಅಮೌಂಟ್ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನೋಡೋಕೆ ಹೋದರೆ ಉಲ್ಲಂಘನೆ ಮಾಡಿ ರೂಲ್ಸ್ನ ಅವರು ಸ್ಟ್ರೀಟ್ ಲೈಟ್ಗೆ ಚಾರ್ಜ್ ಮಾಡೋಂಗೆ ಇಲ್ಲ ಸರ್. ಆ್ಯಕ್ಚುಲಿ ರೂಲ್ಸ್ ಇರಬೇಕು. PDO ರಮೇಶ್ ಅವರು ಏನು ಬೆದರಿಕೆ ಆಗ್ತಾ ಇದ್ದಾರೆ ನಿಮ್ಮ ಶಾಲೆಗೆ? ಏನಂದರೆ ಸರ್, ಲೈಕಿನೂ ನಾವು ಬಂದು ಸೀಸ್ ಮಾಡ್ತೀವಿ, ಬ್ಯಾನರ್ನ ಹಾಕಿ ಇದು ಕಟ್ಟಿಸ್ತೀವಿ ಅಂತ ಒಂದು ಮಾಹಿತಿ ಅಲ್ಲಿಗೆ ಆಲ್ಮೋಸ್ಟ್ ಸೃಷ್ಟಿಯಾಗಿದೆ ಸರ್. ಎಕ್ಸಾಕ್ಟ್ಲಿ ಇದು ಸ್ಕೂಲ್ ಮಕ್ಕಳು ಓದೋದು, ಆ ಶಾಲೆ ಇಮೇಜು ಒಂದು ಇದೆ, ರೆಸ್ಪೆಕ್ಟ್. ಅದಕ್ಕೆ ಇದನ್ನು ನೋಡಿಕೊಂಡು ಅವರ ಅಡಿ ಚೇರಲ್ಲಿ ಏನು ಕೂತಿದ್ದಾರೆ ಆಸ್ ಅ ರೆಸ್ಪೆಕ್ಟೇಬಲ್ ಅದನ್ನು ಫಾಲೋ ಅಪ್ ಮಾಡಿ ಅವ್ರು ಕರೆಕ್ಟಾಗಿ ನಮಗೆ ವ್ಯಾಲ್ಯೂಯೇಷನ್ ಕೊಡಬೇಕಾಗಿತ್ತು. ಬಟ್ ಹ್ಯಾರಸ್ಮೆಂಟ್ ಜಾಸ್ತಿ ಆದಾಗ ನಾವು ನಮ್ಮ ಮಕ್ಕಳ ಮೇಲೆ ಎಲ್ಲ ಗಮನ ಬಿಟ್ಟು ನಾವು ಇದರಲ್ಲಿ ಹೋಗಬೇಕಾಗುತ್ತೆ. ಇವರು ಏನು PDO ಏನಿದ್ದಾರೆ ಇವರ ವಿರುದ್ಧ ಈಗಾಗಲೇ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಈಗ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.